ಹೆಸರಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಲ್ಲಿ ಸುಮಾರು 21 ಜೋಡಿ ಮದುವೆಗಳನ್ನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಒಂದು ಅದ್ಭುತವಂತ ಕಾರ್ಯಕ್ರಮ. ಇವತ್ತು ಎಷ್ಟೋ ಜನ ಪಾಪ ತಂದೆ ತಾಯಿಗಳು ತಮ್ಮ ಮಕ್ಕಳು ಮದುವೆ ಮಾಡೋಕ್ಕಾಗದೆ ಸಾಕಷ್ಟು ಸಂಕಷ್ಟದಲ್ಲಿರ್ತಾರೆ. ಮತ್ತು ಸಾಲ ಮಾಡಿ ಮದುವೆ ಮಾಡಿ ಮತ್ತೆ ಸಾಲನ ತಲೆ ಮೇಲೆ ಹಾಕ್ಕೊಂಡು ಆ ನೋವುಗಳನ್ನ ಪಡೋ ಬದಲು ಇವತ್ತು ನಮ್ಮ ಕೈಲಾದಷ್ಟು ಅಂಬೇಡ್ಕರ್ ಸೇನೆ ವತಿಯಿಂದ 21 ಜೋಡಿಗೆ ನಾವು ತಾಳಿ ಬಟ್ಟೆ ಮತ್ತು ಅವ್ರಿಗೆ ಮದುವೆ ಯಾವ ರೀತಿ ಸಂಪ್ರದಾಯ ಮಾಡಬೇಕು ಆ ರೀತಿ ನಾವು ಮಾಡೋಕ್ಕೆ ಇವತ್ತು ಮುಂದಾಗಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನಿನ್ನೆ ರಾತ್ರಿ ರಿಸೆಪ್ಷನ್ ಆಯಿತು, ವಾದ್ಯಗೋಷ್ಠಿ ಆಯಿತು, ಮತ್ತು ಸಾಕಷ್ಟು ಜನ ಗಣ್ಯರು ಬಂದಿದ್ದರು. ನಿಜವಾಗ್ಲೂ ಈ ರೀತಿ ಈ ಒಂದು ಕಾರ್ಯಕ್ರಮ ಮುಂದಿನ ಸಹ ನಡಿಬೇಕು. ನಾವು ಈ ಒಂದು ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಯಾರಿಗೂ ಸಹ ಒಂದು ಉಚಿತ ವಿವಾಹ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಯಾಕಂದರೆ ತಮ್ಮ ಮನೆಯಲ್ಲಿ ಕೈಲಾದಷ್ಟು ಬಡವರು ತಮ್ಮ ಮಕ್ಕಳು ಮದುವೆ ಮಾಡ್ತಾರೆ. ಅದೇ ರೀತಿ ನಾವು ಒಂದು ಅದ್ಭುತವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಈ ಒಂದು ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ಪಿಳ್ಳಾಂಜಿನಪ್ಪ ಅವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಮತ್ತು ನಮ್ಮ ರಾಮಣ್ಣವರು ಸಹ ಏನು ದೊಡ್ಡ ದಾನಿಗಳವರು. ಯಾಕಂದರೆ ಈ ಒಂದು 21 ಜೋಡಿ ಮದುವೆ ಮಾಡೋದು ಸಾಮಾನ್ಯ ವಿಚಾರ ಅಲ್ಲ. ನಮ್ಮ ರಾಮಣ್ಣ ಆಗಿರ್ಬೋದು, ನರಸಿಂಹರಾವ್ ಆಗಿರ್ಬೋದು, ಸುಧಾ ಮೇಡಮ್ ಆಗಿರ್ಬೋದು, ನಮ್ಮ ದೇವರಾಜಣ್ಣರಾಗಿರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದೀವಿ. ಮುಂದೊಂದು ದಿವಸ ಇದೇ ಒಂದು ಸನ್ನಿಧಾನದಲ್ಲಿ 101 ಜೋಡಿ ಮದುವೆ ಖಂಡಿತ ನಾವು ಮಾಡೇ ಮಾಡ್ತೀವಿ. ದಯವಿಟ್ಟು ನಾನು ಹೇಳೋದಿಷ್ಟೇ, ಒಂದು ಹೆಣ್ಣು ಗಂಡಿಗೆ ನೀವು ಏನು ಇವತ್ತು ಈ ಸನ್ನಿಧಾನದಲ್ಲಿ ಮದುವೆ ಆಗಿದ್ದೀರಾ, ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಆಶೀರ್ವಾದದಲ್ಲಿ ಮದುವೆ ಆಗಿದ್ದೀರಾ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಉಳಿಸ್ಬೇಕಂದ್ರೆ ನೀವು ಗಂಡ ಹೆಂಡತಿ ಇಬ್ಬರು ಅನ್ಯೂನ್ಯವಾಗಿ ಬದುಕಬೇಕು. ಅನ್ಯೂನ್ಯ ಬದುಕಿ ಒಂದೊಳ್ಳೆ ಕೀರ್ತಿ ತರಬೇಕು. ನೀವು ಚೆನ್ನಾಗಿ ಬದುಕಿ ಬಾಳಿ ನೀವೊಂದು 10 ಜನಕ್ಕೆ ಮದುವೆ ಮಾಡೋ ನಿಟ್ಟಿನಲ್ಲಿ ನೀವು ಬೆಳಿಬೇಕಂತೇಳಿ ನಾವು ಅಂಬೇಡ್ಕರ್ನ ಸಂಪೂರ್ಣ ನಿಮ್ಗೆ ಆಶೀರ್ವಾದ ಮಾಡ್ತೀವಿ. ಒಂದು ಅಂಬೇಡ್ಕರ್ ಅವರು ಒಂದು ಶೈಲೆ, ಅಂಬೇಡ್ಕರ್ ಅವರ ಶೈಲೆಯಿಂದ ಅವರು ಬಂದು ನನಗೆ ಮಾಹಿತಿ ಕೊಟ್ಟರು. ಏನಂತ ಕೊಟ್ಟರು, ಇವಾಗ ನಾನು ಒಂದು 21 ಜೋಡಿಗೆ ವಿವಾಹ ಮಾಡ್ತೀವಿ ಅಂತ. ಆಗ ನನ್ನಲ್ಲಿ ನಿಮ್ಗೇನು ಸಹಾಯ ಬೇಕಾದರೆ ಹೇಳಿ, ಅದರಲ್ಲಿ ನನ್ನ ಪಾತ್ರ ನಾನೇ ಸಮಾಜ ಸೇವೆ ಅಂದರು. ಆಗ ಅವರು ಏನಂದರು, ಒಂದು 23 ತಾಳಿ ತಂದುಕೊಟ್ಟೆ, ಅವರಿಗೆ ಹಾಸಿಗೆ ತಂದುಕೊಟ್ಟೆ. ತಿರ್ಗಿ ಮತ್ತೆ ಅವರು ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಒಂದು ಅವ್ರಿಗೆ ಒಂದು ನಾನು ಸೇವೆ ನಾನು ಮಾಡಿದೆ. ನನ್ನ ದೇಹ ಮಣ್ಣಾಯ್ತದೆ, ನಾನು ಮಾಡಿರೋ ಕೆಲಸ ಮಾತ್ರ ಅದು ಮಣ್ಣಾಗಬಾರ್ದು. ಅದಕ್ಕೆ ಇತಿಹಾಸದಲ್ಲಿ ನಾವೇನೇ ಆಗಲಿ, ಮಾನವ ಅನ್ನೋದು ನಮಗೆ ಜಾತಿ ಭೇದ ಇನ್ನೊಂದು ಮತ್ತೊಂದು ನನಗೆ ಜಾತಿನೇ ಇಲ್ಲ. ಇವೆಲ್ಲ ನಮ್ಮ ಒಂದು ದಲಿತರು ಸಾಲ ಮಾಡಿ ಅವರು ಬಡವರು, ಅವರು ಒಂದು ಸಾಲಕ್ಕೆ ಸಿಕ್ಕಬಾರ್ದು ಅಂತೇಳಿ ನಮ್ಮ ಅಂಬೇಡ್ಕರ್ ಶೈಲಿಯಿಂದ ನನ್ನ ಸಹಕಾರದಿಂದ ಅವರಿಗೆಲ್ಲರಿಗೂ ನಮ್ಮ ಇದರಿಂದ ಅವರಿಗೆ ದಂಪತಿಗಳಿಗೆ ಒಳ್ಳೆಯ ಶುಭ ಆರೋಗ್ಯ ಐಶ್ವರ್ಯ, ಅವರ ದಂಪತಿ ಜೀವ 100 ದಿನ ಅವರು ಕಳಕಳವಾಗಿ ಆನಂದವಾಗಿರಬೇಕಂತ ಶ್ರೀ ಈ ನಮ್ಮ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಅವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಸರ್, ಈಗ ನೀವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಿದ್ದೀರಾ. ಈ ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ನಿಮ್ಗೆ ಯಾರು ಇನ್ಸ್ಪಿರೇಷನ್, ಆದರ್ಶ ಅಂತ? ಆದರ್ಶ ಮಾತ್ರ ನಮ್ಮ ಪಿಳ್ಳಾಂಜನಪ್ಪನವ್ರು ಬಂದರು. ಅಣ್ಣ ರಾಮಣ್ಣ, ಈ ಥರ ನನಗೆ ಯಾರೋ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಆ ಕಣ್ಣಲ್ಲಿ ನೀರು ಹಾಕೊಂಡಪ್ಪ, ನಾನಿದ್ದೀನಿ, ನೀವೇನು ತೊಂದರೆ ತೊಳ್ಕೊಬೇಡ್ರಿ, ನನ್ನ ಕೈಲಿ ಏನಾಯ್ತು ಅದು ನಾನು ಸಹಾಯ ಮಾಡ್ತೀನಿ. ನೀವು ಅಲ್ಲಿ ಮಾತ್ರ ನೀವು ಯಾವ ಕಾರಣಕ್ಕೂ ನೀವು ಅಲ್ಲಿ ನೆಮ್ಮದಿರ್ಬೋದು. ಅದು ನನ್ನದು ಮದುವೆ, ನಂದು, ನನ್ನ ಮಕ್ಕಳು, ನನ್ನ ಒಂದು ಭಾವನೆಯಿಂದ ನಾನು ಇಲ್ಲಿ ನಿಂತುಕೊಂಡು ನಾನು ಈ ಒಂದು 21 ಜೋಡಿಗೆ ನಮ್ಮೆಲ್ಲ ಸಹಕಾರದಿಂದ ನನ್ನ ಕೊಡುಗೆನೂ ಇದೆ. ಎಲ್ಲರೂ ಇಲ್ದಿದ್ದು ನಾವೇನು ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಅವರನ್ನು ಸಹಕರಿಸಿ ನಂದು ಎಲ್ಲ ಒಂದು ಸಾಸಿವೆ ಕಾಳಷ್ಟು ನನ್ನ ಒಂದು ಈ ಸನ್ನಿಧಿ ಒಳಗೆ ಆ ಒಂದು 21 ಜೋಡಿಗೆ ನಾನು ಒಂದು ಏನೋ ನಾನು ಸಹಾಯ ನಾನು ಅವ್ರಿಗೆ ಮಾಡಿದ್ದೆ. ರಾಜ್ಯವಾರದಿಂದ ನಮ್ಮ